ಪರ್ಫೆಕ್ಟ್ ಬಿಸಿ ಬೇಳೆಬಾತ್ ಮಾಡೋದಕ್ಕೆ ಕೆಲವೊಂದು ಮುಖ್ಯವಾದ ಪಾಯಿಂಟ್ಗಳಿವೆ. ಏನೇನು ಅಂತ ನೋಡೋಣ ಬನ್ನಿ. ಅರ್ಧ ಗಂಟೆ ನೆನೆಸಿಟ್ಟ ಅಕ್ಕಿ ಮತ್ತು ಬೇಳೆ 2 ವಿಸಿಲ್ ಕೂಗಿಸ್ಕೋಬೇಕು. ಇವೆರಡು ಸಮ ಪ್ರಮಾಣದಲ್ಲಿರಬೇಕು. ಬ್ಯಾಡಿಗೆ ಮೆಣಸು ಉಪಯೋಗಿಸಿದ್ರೆ ಒಳ್ಳೆ ಕಲರ್ ಹಾಗೂ ರುಚಿ ಸಿಗುತ್ತೆ. ಆಮೇಲೆ ಒಗ್ಗರಣೆಗೆ ಒಳ್ಳೆ ಕ್ವಾಲಿಟಿ ತುಪ್ಪ ಬಳಸಬೇಕು. ನಾನು ಅಕ್ಷಯ್ ಕಲ್ಪ ಅವರ ಆರ್ಗ್ಯಾನಿಕ್ ದೇಸಿ ಕೌ ಘೀ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ಸಾಸಿವೆ ಸಿಡಿಸ್ಕೊಂಡು ಜೀರಿಗೆ ಹಾಕಿದ ಕೂಡ್ಲೇನೆ ಈರುಳ್ಳಿ ಹಾಕಿ, ಇಲ್ಲಾಂದ್ರೆ ಜೀರಿಗೆ ಸೀದೋಗ್ಬಿಡುತ್ತೆ. ಅದಾದ್ಮೇಲೆ ಹಸಿ ಮೆಣಸು, ಕರಿಬೇವು ಹಾಗೂ ಕ್ಯಾಪ್ಸಿಕಮ್ ಹಾಕಿ 2 ನಿಮಿಷ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಸೇರಿಸಿ. ಇದು ಬೇಯೋಷ್ಟ್ರಲ್ಲಿ ರೋಸ್ಟ್ ಮಾಡಿದಂತ ಮಸಾಲಾ ಪದಾರ್ಥಗಳು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ. 2 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಹುಣಸೆ ರಸ ಹಾಗೂ ಬೇಯಿಸಿರುವಂತಹ ಅನ್ನ ಮತ್ತು ಬೇಳೆ, ರುಚಿಗೆ ತಕ್ಕಂತೆ ಉಪ್ಪು ಹಾಗೂ ಬೇಯಿಸಿರುವಂತಹ ತರಕಾರಿಗಳು ಸೇರಿಸಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 5 ನಿಮಿಷ ಮುಚ್ಚಿಟ್ರೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಕೊನೆಯದಾಗಿ 1 ಸ್ಪೂನ್ ತುಪ್ಪ ಸೇರಿಸಿ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟೇ ಗುರು, ರೆಡಿ. ಇದರ ಡೀಟೇಲ್ ರೆಸಿಪಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ನನ್ನ ಬಯೋಲ್ ಇದೆ. ಬಿಸಿ ಬೇಳೆ ಬಾತ್ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಒಂದು ಕಮೆಂಟ್ ಹಾಕಿ ನೋಡೋಣ.